ಜೆಡಿಎಸ್ಗೆ ಬಿಜೆಪಿ ಬಿಗ್ ಶಾಕ್. ಎಚ್ಡಿಡಿಗಿಲ್ಲ ರಾಜ್ಯಸಭೆ ಟಿಕೆಟ್. ದೋಸ್ತಿಯಲ್ಲಿ ಮಹಾಬಿರ್ಗೋ. ಜೆಡಿಎಸ್ ಪಾರ್ಟಿ ಬಿಜೆಪಿಯನ್ನ ಅತಿಯಾಗಿ ನಂಬಿದ್ಯಾ, ಜೊತೆಗೆ ಬಿಜೆಪಿ ಜೊತೆ ಅತಿಯಾಗಿ ಡಿಪೆಂಡ್ ಆಗಿದೆಯಾ ಅನ್ನೋ ಅನುಮಾನ ಇದೀಗ ಎಲ್ಲರನ್ನೂ ಕಾಡ್ತಿದೆ. ಜೆಡಿಎಸ್ಗೆ ಬಿಜೆಪಿ ಪದೇ ಪದೇ ನಿರಾಸೆ ಮಾಡುತ್ತಿದ್ರು ಜೆಡಿಎಸ್ ನಾಯಕರು ಮಾತ್ರ ಬಿಜೆಪಿ ಜೊತೆ ದೋಸ್ತಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ಜೆಡಿಎಸ್ಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ. ಆ ಶಾಕ್ ನಿಂದಾಗಿ ದೋಸ್ತಿಯಲ್ಲಿ ಮಹಾ ಬಿರುಕು ಮೂಡೋ ಸಾಧ್ಯತೆ ಇದೆ. ಹಾಗಾದ್ರೆ ಜೆಡಿಎಸ್ಗೆ ಬಿಜೆಪಿ ಕೊಟ್ಟ ಆ ಬಿಗ್ ಶಾಕ್ ಏನ್ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೆಡಿಎಸ್ ನಾಯಕರು ತಾವು ಗೆದ್ದ ಸೀಟುಗಳು ಕಡಿಮೆ ಆದ್ರೂ ಅವರು ಸರ್ಕಾರದಲ್ಲಿ ಉತ್ತಮ ಪೋಸ್ಟ್ ಗಳನ್ನ ಗಿಟ್ಟಿಸಿಕೊಳ್ತಾರೆ. ರಾಜಕೀಯದಲ್ಲಿ ತಮಗೆ ಅನುಕೂಲವಾಗುವಂತ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪಟಾಕಿ ಯಾರ್ದಾದ್ರೆ ಏನಂತೆ, ಹಚ್ಚೋರು ನಾವಾಗಿರ್ಬೇಕು ಅನ್ನೋ ರೀತಿ ದಳಪತಿಗಳು ನಡ್ಕೊಂತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ 93 ವರ್ಷದ ದೇವೇಗೌಡರ ರಾಜ್ಯಸಭೆಯ ಅವಧಿ ಇದೇ ತಿಂಗಳಲ್ಲಿ ಅಂತ್ಯವಾಗುತ್ತಿದೆ. ಹೀಗಾಗಿ ದಳಪತಿಗಳು ದೇವೇಗೌಡರನ್ನ ಮರು ಆಯ್ಕೆ ಮಾಡಲು ಬಯಸಿದ್ದಾರೆ. ಆದ್ರೆ ದೇವೇಗೌಡರು ಮರು ಆಯ್ಕೆ ಆಗಬೇಕು ಅಂದ್ರೆ 45 ಎಂಎಲ್ಎಗಳ ಸಂಖ್ಯಾ ಬಲ ಬೇಕು. ವಿಪರ್ಯಾಸ ನೋಡಿ, ಜೆಡಿಎಸ್ ಬಳಿ ಇರೋದು ಕೇವಲ 18 ಎಂಎಲ್ಎಗಳು. ಹೀಗಾಗಿ ದಳಪತಿಗಳು ಬಿಜೆಪಿ ಬತ್ತಳಿಕೆಯಲ್ಲಿರೋ ಒಂದು ಸೀಟಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಬಿಜೆಪಿ ನಾಯಕರ ಬತ್ತಳಿಕೆಯಲ್ಲಿರೋ ಒಂದು ಸೀಟನ್ನ ದೇವೇಗೌಡರಿಗೆ ಬಿಟ್ಟುಕೊಟ್ರೆ ಒಳ್ಳೇದು ಅಂತ ಬಯಸುತ್ತಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಈ ಕುರಿತು ರಿಯಾಕ್ಟ್ ಮಾಡಿ, ನಾವು ದೇವೇಗೌಡರನ್ನ ಆಯ್ಕೆ ಮಾಡಿ ಅಂತಾನು ಕೇಳಲ್ಲ, ಬೇಡ ಅಂತಾನು ಹೇಳಲ್ಲ ಅಂತ ಹೇಳಿದ್ರು. ಆ ಮೂಲಕ ಬಿಜೆಪಿ ನಾಯಕರ ನಡೆಯನ್ನ ಕಾದು ನೋಡೋಕೆ ಮುಂದಾಗಿದ್ರು. ಆದ್ರೀಗ ಅಳೆದು ತೂಗಿರೋ ಬಿಜೆಪಿ ನಾಯಕರು ತಡರಾತ್ರಿ ತಮ್ಮ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ದೋಸ್ತಿ ಪಕ್ಷ ಜೆಡಿಎಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ವಿಧಾನಸಭೆಯ ಚುನಾಯಿತ ಪ್ರತಿನಿಧಿಗಳಿಂದ ಆಯ್ಕೆಯಾಗಬೇಕಿರುವ ರಾಜ್ಯಸಭೆಯ 4 ಸ್ಥಾನಗಳ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಸೋಮವಾರ ಕೊನೆಯ ದಿನವಾಗಿದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್ ಅವರ ಹೆಸರನ್ನ ತಡರಾತ್ರಿ ಪ್ರಕಟಿಸಲಾಗಿದೆ. ಆ ಮೂಲಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮರು ಆಯ್ಕೆ ತಪ್ಪಿದೆ. ಇನ್ನ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಜೂನ್ 1ರಿಂದಲೇ ಆರಂಭವಾಗಿದೆ. ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಹಿರಿಯ ನಾಯಕ ಕೆ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್ ಹಾಗೂ ರಾಷ್ಟ್ರೀಯ ವಕ್ತಾರ ಪವನ್ ಖೇರ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಮೂವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ರಾಜ್ಯಸಭೆಯ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 45 ಮತಗಳ ಅಗತ್ಯವಿದೆ. ಈ ನಿಟ್ಟಿನಲ್ಲಿ 4ನೇ ಸ್ಥಾನವನ್ನ ಗೆಲ್ಲಲು ಬಿಜೆಪಿ ಬಳಿ ಮತಗಳಿವೆ. ರಾಜ್ಯ ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ, ಹಿರಿಯ ಮುಖಂಡ ನಿರ್ಮಲ್ ಕುಮಾರ್ ಸುರಾನಾ ಅವರ ಹೆಸರು ಶಿಫಾರಸು ಮಾಡಿತ್ತು. ಮಾಜಿ ಸಂಸದೆ ಸುಮಲತಾ ಸಹ ರಾಜ್ಯಸಭೆ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು. ಆದ್ರೆ ಅಚ್ಚರಿ ಎಂಬಂತೆ ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರುವ ಹುಬ್ಬಳ್ಳಿ ಧಾರವಾಡದವರಾದ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಅಭ್ಯರ್ಥಿಯಾಗಿ ಬಿಜೆಪಿ ಆಯ್ಕೆ ಮಾಡಿದೆ. ದೇವೇಗೌಡರನ್ನ ಮುಂದುವರಿಸಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಮೈತ್ರಿ ಬಲ ಬಂದಂತಾಗುತ್ತೆ ಅನ್ನೋ ಆಲೋಚನೆಯನ್ನ ವರಿಷ್ಠರು ಹೊಂದಿದ್ರು. ಆದ್ರೆ ಈ ಸ್ಥಾನವನ್ನ ಬಿಜೆಪಿಗೆ ಪಡೆದುಕೊಳ್ಳಬೇಕು ಎಂಬ ಒತ್ತಾಯವು ರಾಜ್ಯ ಬಿಜೆಪಿ ನಾಯಕರಿಂದ ಇತ್ತು. ಈ ನಡುವೆ ಬೆಂಗಳೂರಿನಲ್ಲಿ ಭಾನುವಾರ ಪ್ರತಿಕ್ರಿಯಿಸಿದ್ದ ದೇವೇಗೌಡರು, ನಾನು ಈಗ ರಾಜ್ಯಸಭೆ ಸದಸ್ಯನಲ್ಲ, ನನ್ನ ಅವಧಿ ಮುಗಿದಿದೆ ಅಂತ ಹೇಳಿರೋದು ಕುತೂಹಲ ಮೂಡಿಸಿತ್ತು. ಇದು ರಾಜಕೀಯ ನಿವೃತ್ತಿಯ ಮಾತು ಅಥವಾ ಮತ್ತೊಮ್ಮೆ ಸದಸ್ಯತ್ವ ಮುಂದುವರಿಸಲು ಹೇರುತ್ತಿರುವ ಒತ್ತಡವೋ ಎಂಬ ಗೊಂದಲವೂ ಇತ್ತು. ಆದ್ರೆ ಬಿಜೆಪಿ ಪಟ್ಟಿ ಪ್ರಕಟವಾಗುವ ಮೂಲಕ ಇದು ಸ್ಪಷ್ಟವಾಗಿದೆ. ಇನ್ನ ದೇವೇಗೌಡರನ್ನ ಸದನದಲ್ಲಿ ಮುಂದುವರಿಸಬೇಕು ಅಂತೇಳಿ ಸ್ವತಃ ದೇವೇಗೌಡರಾಗಲಿ ಜೆಡಿಎಸ್ ಪಕ್ಷವಾಗಲಿ ತೀವ್ರ ಪ್ರಯತ್ನ ನಡೆಸದಿರುವುದು ಅಚ್ಚರಿ ಮೂಡಿಸಿದೆ. ದೇವೇಗೌಡರನ್ನೇ ಮುಂದುವರಿಸಲಾಗುತ್ತದೆ ಅಂತೇಳಿ ಬಿಜೆಪಿಯಲ್ಲಿ ಮಾತುಗಳಿತ್ತಾದ್ರೂ ಜೆಡಿಎಸ್ ನಿಂದ ಒತ್ತಡ ಬರಲಿಲ್ಲ. ಬಹುಶಃ ದೇವೇಗೌಡರೇ ಸದನ ಸಾಕೆಂದು ಸುಮ್ಮನಾಗಿರಬಹುದು. ಡಿಲ್ಲಿಯಲ್ಲಿ ಈಗಾಗಲೇ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಇರೋದ್ರಿಂದ ಅಲ್ಲಿ ಆಗಬೇಕಾದ ಕೆಲಸಗಳಿಗೂ ತೊಂದರೆ ಆಗೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ದೇವೇಗೌಡರಿಗೆ ಅವಕಾಶ ಕೇಳಿಲ್ಲ ಅನ್ನೋದನ್ನ ಮುಂದಿಟ್ಕೊಂಡು ಮುಂಬರುವ ಜಿಬಿಎ ಹಾಗೂ ವಿಧಾನಸಭೆ ಚುನಾವಣೆಗಳಲ್ಲಿ ಹೆಚ್ಚಿನ ಚೌಕಾಸಿ ಮಾಡಬಹುದು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ ಇರಬಹುದು ಎನ್ನಲಾಗ್ತಿದೆ. ಇನ್ನ ದೇವೇಗೌಡರ ರಾಜ್ಯಸಭೆ ಅವಧಿ ಜೂನ್ 25ಕ್ಕೆ ಕೊನೆಗೊಳ್ಳಲಿದೆ. ಆದ್ರೆ ಮುಂದಿನ ಸಂಸತ್ ಅಧಿವೇಶನ ಜುಲೈ ಮಧ್ಯದಿಂದ ಆರಂಭವಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರಿಗೆ ಸದನದಿಂದ ಬೀಳ್ಕೊಡುವುದಿಲ್ಲವೇ ಎಂಬ ಅನುಮಾನ ಕೂಡ ಉಂಟಾಗಿದೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ 93ರ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ಮರು ಆಯ್ಕೆ ಆಗ್ಬೇಕಾ? ಜೆಡಿಎಸ್ ಬಳಿ ಸಂಖ್ಯಾಬಲ ಇಲ್ಲದಿದ್ರೂ ಬಿಜೆಪಿ ದೇವೇಗೌಡರನ್ನ ರಾಜ್ಯಸಭೆಗೆ ಮರು ಆಯ್ಕೆ ಮಾಡಿ ಕಳಿಸಬೇಕಾ? ಈಗ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಿಸಿರೋದ್ರಿಂದ ದೇವೇಗೌಡರ ಸಂಸದೀಯ ಜೀವನ ಅಂತ್ಯವಾದಂತಾಯ್ತಾ? ಇದು ಜೆಡಿಎಸ್ ನಾಯಕರ ಮುನ್ಸಿಗೆ ಕಾರಣವಾಗಿ ಕಮಲದಳ ದೋಸ್ತಿಯಲ್ಲಿ ಬಿರುಕು ಮೂಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.